ನಮ್ಮ ಮನೆ ಹತ್ರ ಐತೆ ರಾಗಿ ಗುಡ್ಡೆ, ಇಲ್ಲಿ ಬಂದವ್ರೆ ಮೌನ ಗುಡ್ಡೆ. ಬನ್ನಲ್ಲಿರುತ್ತೆ ಗುಲ್ಕನ್ನು ಅವ್ರು ಮಾಡ್ತಿರೋ ಸಿನಿಮಾದಲ್ಲೆಲ್ಲ ಟೆರರ್ ಆಗಿ ಕಾಣ್ತವ್ರೆ. ನಮ್ಮ ಅಣ್ಣ ಡ್ರ್ಯಾಗನ್ ಅಹಮದಾಬಾದ್ ಇಂದ ಬೆಂಗಳೂರಿಗೆ ಇಡೀ ಪ್ರಪಂಚದಲ್ಲೇ ಯಾರು ಸೆಲೆಬ್ರೇಟ್ ಮಾಡಿರಬಾರ್ದು ಆ ತರ ಹಿಸ್ಟ್ರಿ ಕ್ರಿಯೇಟ್ ಮಾಡ್ತಿದೆ RCB ಫ್ಯಾನ್ಸ್. ಮತ್ತೊಮ್ಮೆ RCB ಫ್ಯಾನ್ಸ್ ಪರವಾಗಿ ಈ ಎಂಟೈರ್ ಫಿಲಂ ಒಳ್ಳೆದಾಗಿ. ಒಂದೊಂದು ಸೀನ್ ನೋಡುವಾಗ ನನಗೆ ಒಂಥರ ರೋಮಾಂಚನ ಆಗ್ತಾ ಇದೆ. ಸೈಡಲ್ಲಿ ತೆಗ್ದಿಟ್ಬಿಡಿ, ಅದೇನು ಬರಲ್ಲ. ಸಿನಿಮಾ ನೋಡಿ ಸರ್, ಪಾಪ ಕಷ್ಟಪಟ್ಟು ಇದೆಲ್ಲ ಷಡ್ಯಂತ್ರ ಕಷ್ಟಪಟ್ಟು ಮಾಡಿದ್ದಾರೆ ಮೂವಿನ. ಅದಕ್ಕೆ ಬಂದು ಎಲ್ಲ ಕಡೆ ಜನತೆ ತಂದು ಕೇಳ್ಕೊಳ್ಳೋದು ನಾನು ಒಂದೇ, ಎಲ್ಲ ಬಂದು ಸಿನಿಮಾ ನೋಡಿ, ಸಿನಿಮಾ ಆರೈಸಿ, ಅದನ್ನ ಬಿಟ್ಟು ಇನ್ನೇನಿಲ್ಲ. ಇದರಲ್ಲಿ ಯಾವ ತರ ನಿಮ್ಗೆ ಎಕ್ಸ್ಪೀರಿಯನ್ಸ್? ಇಲ್ಲ, ಇದು ಟೋಟಲಿ ವಿಲೇಜ್ ಕಡೆ ಇತ್ತು. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಓಕೆ. ಹಾಯ್, ಹಲೋ, ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಕಾಟ್ಯಾರ ಕಲಾವಿದ ಕಲಾರತ್ಯ ಮಹಾದೇವ್ ಮಾತಾಡ್ತಾ ಇದ್ದೀನಿ. ನಾನು ಇವಾಗ ವೀರೇಶ್ ಥಿಯೇಟರ್ ಹತ್ರ ಬಂದೆ. ಕುಲದಲ್ಲಿ ಕೀಳೆ ಹೌದು ಸಿನಿಮಾ ಇವತ್ತು ರಿಲೀಸ್ ಆಗ್ತಾ ಇದೆ. ಕುಲದಲ್ಲಿ ಕೇಳಿ ಪಾಸಿಟಿವ್ ಆರ್ ನೆಗೆಟಿವ್ ಇದ್ದೇ ಇರ್ತೀವಿ. ಹೊಸ ಮಗ ಕುಲದಲ್ಲಿ ಕೇಳಿ ಯಾವುದು? ಮೂನಣ್ಣ ಆಲ್ ದ ಬೆಸ್ಟ್. ಕುಲದಲ್ಲಿ ಕೇಳಿ ಯಾವುದು? ಒಳ್ಳೇದಾಗ್ಲಿ ಮಾಡಿದವ್ರ ಮನೆಗೆ. ಮಗ ನಿನ್ನ ಹೆಸರು ಮಗ ಹಂಗೇನೆ ಕೋಟೆ ಹುಡುಗ. ಪಾಸಿಟಿವ್ ಆರ್ ನೆಗೆಟಿವ್ ಟ್ರೆಂಡಿಂಗ್ ಅಲ್ಲಂತೂ ಇರ್ತೀವಿ. ಮೂನಣ್ಣ ನೀನ್ ಟ್ರೋಲ್ ಆಯ್ತಾ ಇರ್ತಿದ್ದಿ, ನಾನು ನೋಡಿದ್ದೀನಿ. ಒಳ್ಳೆ ಟ್ರೋಲ್ ಆಗುತ್ತೆ, ಚೆನ್ನಾಗಿ ಒಳ್ಳೇದದು. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಮಗ, ನಿನ್ ಫ್ಯೂಚರ್. ಥ್ಯಾಂಕ್ ಯು ಅಣ್ಣ. ಇದು ಹೆಡ್ಲೈನ್ ಅಲ್ಲಿ ಹಾಕಿ ಆಲ್ ದ ಬೆಸ್ಟ್ ಅಂತ ಲಾಚ್ ಅಲ್ಲಕ್ರೆ ಯಾರು ನೋಡಲ್ಲ. ನಿಮ್ಗೆ ಹೇಳ್ತಾನೆ ಹಾಕ್ತೀನಿ ಸ್ಟಾರ್ಟಿಂಗ್. ಕಬಾಬ್ ಮಂಜು, ಇವರು ಉಪೇಂದ್ರ ಅವರು. ಆಯ್ಪಾ, ಏನ್ ಸಿನಿಮಾ ಸಮಾಚಾರ ಎಲ್ಲ ಹೇಳ್ಬೇಕಪ್ಪ. ಹೇಳ್ಬೇಕಾಗಿರೋ ಚಿತ್ರದ ಬಗ್ಗೆ ಅಷ್ಟೇ.
ಅಪ್ಪಾಜಿ ನೀವು ಇದ್ರಲ್ಲಿ ಏನಾದ್ರು ಕ್ಯಾರೆಕ್ಟರ್ ಮಾಡಿದ್ರಿ? ಹೌದಾ, ಏನ್ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ರಿ? ನಮ್ದೊಂದು ಸಣ್ಣ ಪಾತ್ರ ಹಾ ಹಾ ಹಾ. ಯೋಗರಾಜ್ ಬರಬೇಕಂತ. ಅಮ್ಮ, ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ಜಯಲಕ್ಷ್ಮಿ, ನಾನು ಉಮೇಶ್ ಅಂತ. ಹಾ, ನಾನು ಇವಾಗ ಥಿಯೇಟ್ರ್ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀನಿ. ಥಿಯೇಟ್ರ್ ಒಳಗಡೆ ಒಂದಷ್ಟು ಜನನ ತೋರಿಸ್ತಾ ಇದ್ದೀನಿ. ಕೆಲವರು ಲೈಟ್ ಆಫ್ ಮಾಡಿದ್ಮೇಲೆ ಸೆಲೆಬ್ರಿಟಿಗಳೆಲ್ಲ ಬರ್ತಾರೆ, ಅವ್ರನ್ನೂ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ನಾನ್ ಕಳ್ಳ ಲಚ್ಚಿ ಹೋಗಿ ಮಗ ತರ ಇದ್ದಳು ಬೊಂಬಾಯಿ ಮಿಠಾಯಿ ತರ ಬೆಳ್ಳಿಗೆ ಹಾಕ್ಬಿಟ್ಟಳು ನಮ್ ಲಚ್ಚಿ. ಇವಳು ನಮ್ ಲಚ್ಚಿನ. ನಮ್ಮ ನಮಸ್ಕಾರಕ್ಕೆ ನಾವೇನ್ ಮಳೆ ಬಿಟ್ಟಿರೋಗಳೆಲ್ಲ ಸಾವೇ ಹೂವು ಬಿಟ್ಟಿರುವಾಗಲೇ ಕೆಟ್ಟ ಕಣ್ಮಂದವ್ರು ನಾವು ಆ ಪಿಕ್ಚರಲ್ಲಿ ಈಗ ಇರಾಮ ಬಿಟ್ಟವ್ರೆ. ಈಗ ನಾವು ಎಣ್ಕಾಳು ನೀರು ಹಾಕೊಂಡು ಹಂಗೆ ಉಯ್ಯೋದಿದ್ರೆ ಹೊಸಿ ಊದ್ಬಿಟ್ಟು ಎಲ್ಲ ಹೋಗಿ ಅಂತ ಇಂಟರ್ವಲ್ ಬಿಟ್ಟವ್ರೆ. ಈಗ ಒಳಕ್ಕೆ ಹೋಯ್ತಾ ಇದ್ದೀವಿ. ಪಿಕ್ಚರು ಈಚೆಗೆ ಬಂದಮೇಲೆ ಯಾರ್ಯಾರು ಏನೇನು ಮಾತಾಡಿದ್ರು ಅಂತ ಎಲ್ಲ ನಿಮಗೆ ಕಂಪ್ಲೀಟಾಗಿ ತೋರಿಸ್ತೀನಿ, ಬನ್ನಿ. ಏನೇನೋ ಅರ್ಥ ಆಗ್ತಿಲ್ಲ. ಇಷ್ಟು ದಿನ ಪ್ರಮೋಷನ್ ಮಾಡಿಸ್ತೀವಿ, ಇವತ್ತು ಜನಗಳ ಜೊತೆ ಕಿತ್ಕೊಂಡು ನೋಡಿದ್ದು ಸಾರ್ಥಕ ಅನಿಸ್ತಾ ಇದೆ. ಯಾಕಂದ್ರೆ ನಾವು ಫಸ್ಟ್ ಟೈಮ್ ನೋಡಿದ್ದು ಸಿನಿಮಾನ, ನಾನು ನನ್ನ ಫ್ಯಾಮಿಲಿನ ಕರ್ಕೊಂಡು ಬಂದು ನೋಡಿದ್ದೀನಿ. ಪ್ರತಿಯೊಬ್ರು ಎಂಜಾಯ್ ಮಾಡ್ತಾ ಇದ್ರು ಎವ್ರಿ ಬಿಟ್. ನನಗೆ ಒಂದೊಂದು ಸೀನ್ ನೋಡುವಾಗ ನನಗೆ ಒಂಥರ ರೋಮಾಂಚನ ಆಗ್ತಾ ಇತ್ತು. ಯಾಕಂದ್ರೆ ಪ್ರತಿಯೊಬ್ರು ಎಫರ್ಟ್ಸ್ ಇದೆ ಈ ಸಿನಿಮಾದಿಂದ. ತುಂಬಾ ಹಲವಾರು ಕಲಾವಿದರಿದ್ದಾರೆ, ಒಂದು ನಮ್ಮ ಇಡೀ ಕನ್ನಡ ಇಂಡಸ್ಟ್ರಿಯ ದೊಡ್ಡ ದೊಡ್ಡ ತಲೆಗಳಿದ್ದಾರೆ. ಸೊ ಖುಷಿ ಇದೆ, ಪ್ರತಿಯೊಬ್ರು ಎಂಜಾಯ್ ಮಾಡಿದ್ರು. ಹೌಸ್ಫುಲ್ ಥಿಯೇಟರ್ ಜೊತೆ ಫಸ್ಟ್ ಟೈಮ್ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದು. ಬಟ್ ತುಂಬಾ ಖುಷಿ ಇದೆ, ಪ್ರೌಡ್ ಇದೆ. ನೀವು ಯಾವಾಗಲೂ ಮಾಡರ್ನ್ ಡ್ರೆಸ್ ಹಾಕೊಂಡಿರ್ತೀರಾ? ಹಳ್ಳಿ ಡ್ರೆಸ್ ಹಾಕೊಂಡಾಗ ನಿಮ್ಗೆ ಏನು ಅನಿಸ್ತು? ನೀವು ಹಾಕಿ ಮಾಡ್ಬೇಕಾರೆಲ್ಲ ನಿಮ್ಮ ಎಕ್ಸ್ಪೀರಿಯನ್ಸ್ ಎಲ್ಲ ಹೆಂಗಿತ್ತು? ಅದ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ತುಂಬಾ ಪ್ರಿಪ್ರೇಷನ್ಸ್ ಇತ್ತು. ಯಾಕಂದ್ರೆ ಮಾಡರ್ನ್ ಇಂದ ಏನೋ ಗೊತ್ತಿಲ್ಲದೆ ಅದಕ್ಕೆ ಶಿಫ್ಟ್ ಆಗೋದು ತುಂಬಾ ಕಷ್ಟ. ಅದಕ್ಕೆ ತುಂಬಾ ಪ್ರಿಪ್ರೇಷನ್ಸ್ ಮಾಡಿದ್ದೀನಿ, ಭಾಷೆ ಮೇಲೆ ವರ್ಕ್ ಮಾಡಿದ್ದೀನಿ. ಸೊ ಅಲ್ಲಿಂದ ಇಲ್ಲಿ ಶಿಫ್ಟ್ ಆಗೋದು ಕಷ್ಟ ಇತ್ತು, ಬಟ್ ಎಂಜಾಯ್ ಮಾಡ್ಕೊಂಡು ಮಾಡಿದ್ದೀನಿ. ಮನೆಗೆ ಬಂದಾಗಲೂ ಹಳ್ಳಿ ಭಾಷೆನೇ ಮಾತಾಡ್ತಾ ಇದ್ರಾ ಇಲ್ಲ? ಹಾಗೇನು ಇಲ್ಲ, ನನ್ಗೇನು ಅಂದ್ರೆ ನಾನು ಬೇಗ ಶಿಫ್ಟ್ ಆಗ್ಬಿಡ್ತೀನಿ. Okay, okay. ಸೊ ನನ್ಗೆ ಅದು ಗ್ರಾಸ್ಪಿಂಗ್ ಪವರ್ ಇದೆ, ಅಲ್ಲಿಂದ ಇಲ್ಲಿ ಅದೆಲ್ಲ ಇಲ್ಲ. Okay, okay. ಸೊ ನನ್ಗೆ ಅದೇನು ದೊಡ್ಡ ವಿಷಯ ಆಗಿ. ಮತ್ತಷ್ಟು ಸಿನಿಮಾಗಳು ನಿಮ್ಮ ಕೈಯಲ್ಲಿ ಇದೆಯಾ, ಪ್ರಾಜೆಕ್ಟ್ಗಳು? ಸದ್ಯದ ಮಟ್ಟಿಗೆ ಯಾವುದೂ ಇಲ್ಲ, ಬಟ್ ನೋಡೋಣ, ಒಳ್ಳೆ ಸುದ್ದಿನೇ ಕೊಡ್ತೀನಿ. ಮುಂದೆ ಯಾವ ತರ ಸಿನಿಮಾ ಮಾಡ್ಬೇಕಂತ ಅನ್ಕೊಂಡಿದ್ದೀರಾ? ಯಾವುದೇ ಒಂದು ಥಾಟ್ಫುಲ್ ಮೂವಿ ಆದ್ರೂ ಮಾಡ್ತೀನಿ. ಬಟ್ ಅದೇ ಒಳ್ಳೆ ಕಾಸ್ಟ್ ಜೊತೆ ಒಂದು ಥಾಟ್ಫುಲ್ ಸಿನಿಮಾ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಇದರಲ್ಲಿ ಯಾವ ತರ ನಿಮ್ಗೆ ಎಕ್ಸ್ಪೀರಿಯನ್ಸ್? ಇಲ್ಲ, ಇದು ಟೋಟಲಿ ವಿಲೇಜ್ ಕಡೆ ಇತ್ತು. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ನಾವು ಸಿಟಿ ಕಡೆಯಿಂದ ಹೋಗಿ ವಿಲೇಜ್ ಕಡೆ ಒಂದಷ್ಟು ದಿನ ಅಲ್ಲಿ ಇದ್ವಿ. ಸೊ ಹಂಗಾಗಿ ಒಂದು ಹಳ್ಳಿ ಸೊಬಗು ತುಂಬಾ ಸೂಪರ್ ಆಗಿತ್ತು. ಸಿನಿಮಾದಲ್ಲೂ ಒಂದು ಗ್ರೀನಿಶ್ ತುಂಬಾ ಚೆನ್ನಾಗಿ ಕಾಡು, ದಟ್ಟವಾದ ಕಾಡನ್ನು ತೋರಿಸಿದ್ದಾರೆ. ಸೊ ತುಂಬಾ ಖುಷಿ ಆಗುತ್ತೆ ಎನ್ವಿರಾನ್ಮೆಂಟ್ ನೋಡ್ತಾ. ಓಕೆ ಓಕೆ. ಮತ್ತೆ ಅಣ್ಣ, ಇನ್ಯಾವ್ಯಾವ ಪ್ರಾಜೆಕ್ಟ್ ಅಲ್ಲಿ ನೀವು ಆಕ್ಟ್ ಮಾಡ್ತಾ ಇದ್ದೀರಾ? ಸರ್, ಬಲರಾಮ ಬರಂಕಿದೆ, ಮತ್ತೆ ನೀನಾಶ್ರಮ್ ಸತೀಶ್ ಸರ್ದು ರೈಜ್ ಆಫ್ ಅಶೋಕ, ಅದರಲ್ಲೂ ನಮ್ದು ಪಾತ್ರಗಳು ನಡೀತಾ ಇದೆ. ರಿಲೀಸ್ಗೆ ಯಾವ್ದು ರೆಡಿ ಇದೆ ಅಣ್ಣ? ರಿಲೀಸ್ಗೆ ಬ್ರಾಟ್ ರೆಡಿ ಇದೆ ಸರ್. ಬ್ರಾಟ್ ರೆಡಿ ಇದೆ, ಬ್ರಾಟ್ ಬರುತ್ತೆ ನೆಕ್ಸ್ಟ್. ಸಿಟಿ ಲೈಟ್ಸ್ ಎಲ್ಲ ಮಾಡ್ತಾ ಇದ್ದೀರಾ? ಇಲ್ಲ ಸರ್, ಸಿಟಿ ಲೈಟ್ಗೆ ರಿಪೀಟ್ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಕತೆ ಚೂಸ್ ಮಾಡಿಲ್ಲ ಇನ್ನ. ಕತೆ ಏನ್ ಚೂಸ್ ಮಾಡುತ್ತೆ ಅವ್ರು ಪದ ಮಾಡ್ತಾರೆ, ನಾವು ಇನ್ನ ಇಲ್ಲ. ಮಾಡಿದ್ರು ಏನು ಆಗ್ಬಾರ್ದು ಮತ್ತೊಂದ್ ಕಡೆ. ಯಾಕಂದ್ರೆ ಇಲ್ಲಿ ಮಾತಾಡಿದಾಗ ಹೆಣ್ಣು ಗಂಡು ಅಂತ ಬಂದ್ಬಿಡುತ್ತೆ. ಮೋಸ ಮಾಡೋದು. ಹೌದು. ಇನ್ನೊಂದೇನಂದ್ರೆ ಅವರು, ಯಾಕಂದ್ರೆ ಇವಾಗ ಜೊತೆಗಿದ್ದವ್ರೆ, ಇದ್ರ ಮೇಲೆ ನಾವು ಮಾತಾಡ್ಬೋದಾಗಿತ್ತು. ಅವರೊಡೆ ಏನು ಜಗಳ ಇದ್ರು ಅದನ್ನ ತಿಳ್ಸ್ಕೋಬೋದಾಗಿತ್ತು. ಯಾಕಂದ್ರೆ ತುಂಬಾ ಟೈಮ್, ತುಂಬಾ ಸಮಯ ಇದ್ದಿದೆ ಅದಕ್ಕೋಸ್ಕರ. ಅದನ್ನ ಇವಾಗಲೇ ಮಾತಾಡ್ಬೇಕು, ಇವಾಗಲೇ ಇದು ಮಾಡ್ಬೇಕು ಅಂತೆಲ್ಲ ಏನು ಇರಲಿಲ್ಲ. ಏನು ಫೋಟೋನ ಗೊತ್ತಿಲ್ಲ ಮಾಡ್ಕೊಂಡವ್ರೆ. ಒಂದು ಹೆಣ್ಮಗು ಬಂದು ಅಳ್ತಾ ಇದೆ, ಅವ್ರು ಫೀಲ್ ಮಾಡ್ತಾರೆ. ಎಷ್ಟೊಂದು ಜನ ನಮ್ಮ ಹೊಟ್ಟೆ, ನಮ್ಮೆಲ್ಲ ಊಟ ಆಗ್ತವ್ರು ಹುಡುಗರು, ಇವರೆಲ್ಲ ಯಾರು
ಅಣ್ಣವ್ರು ಮಾಡಿದ್ರು. ಅದೇ ಸಾಂಗ್ ನಾವು ಇವತ್ತಿನವರೆಗೂ ಆಚರಿಸ್ತಿದೀವಿ. ಅದ್ರಲ್ಲಿ ಒಂದು ಟೈಟಲ್ ಬಂದಿದೆ ಅಂದ್ರೆ ತುಂಬಾ ಒಂದು ವಿಶೇಷ ಟೈಟಲ್. ಆ ಟೈಟಲ್ ಇಟ್ಕೊಂಡು ಇವತ್ತು ನಮ್ಮ ಮನೆದವ್ರ ಮನವರು ಸಿನಿಮಾ ಮಾಡಿದ್ದಾರೆ. ಏನ್ ಗೊತ್ತಾ ಖುಷಿ, ಅವ್ರು ನಮ್ಮ ಜೊತೆ ಕಾಮಿಡಿ ಕಿಲಾಡಿ ಮಾಡ್ಬೇಕಾದ್ರೆ, ನಾವು ಈವೆಂಟ್ಗೆಲ್ಲ ಹೋಗ್ಬೇಕಾದ್ರೆ ಇದೆಲ್ಲ ಇದ್ದು ತುಂಬಾ ಕಷ್ಟಪಡ್ತಿದ್ದೀವಿ ವ್ಯಕ್ತಿ. ಇವತ್ತು ಹೀರೋ ಆಗಿ ಮಾಡಿರೋದು ತುಂಬಾ ಖುಷಿ ಆಗ್ತಿದೆ ನಮ್ಗೆಲ್ಲ. ಅಂದ್ರೆ ಹೆಮ್ಮೆ ತರ ಆಗ್ತಿದೆ. ಅಷ್ಟು ದೊಡ್ಡ ಕಟೌಟ್ ಬಿದ್ದಿದೆ ಇಲ್ಲಿ ಆಚೆ ಕಡೆ, ನಮ್ಮ ಜೊತೆ ಓಡಾಡ್ಕೊಂಡಿದ್ದು ಅಣ್ಣ ಈ ತರ ಕಟೌಟ್ ತುಂಬಾ ಖುಷಿ ಆಗಿದೆ. ಒಳ್ಳೇದಾಗ್ಲಿ ಅವ್ರಿಗೆ. ಚಿಕ್ಕ ಜಲಕ್ಕೂ ಒಂದೇ ಒಂದು ಹಳ್ಳಿಯಲ್ಲಿ ಒಂದು ಜನಾಂಗ ಎಷ್ಟು ತೊಂದರೆ ಅನುಭವಿಸ್ತಾರೆ ಅಂತ ತೋರಿಸಿದಾರೆ ಅಣ್ಣ. ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ತುಂಬಾ ಮಸ್ತಾಗಿ ಬಂದಿದೆ ಅಣ್ಣ. ಇನ್ನೊಂದು ಮಾತು ಹೇಳ್ಬಿಡ್ತೀನಿ ಅಣ್ಣ. ನೆಲದ ಮೇಲೆ ಇರುತ್ತೆ ಮಣ್ಣು. ಈ ಪ್ರಪಂಚದಲ್ಲಿ ಇರೋದು ಎರಡೇ ಜಾತಿ, ಒಂದು ಗಂಡು ಇನ್ನೊಂದು ಹೆಣ್ಣು. ಜಾತಿ ಇನ್ನೊಂದು ಹೆಣ್ಜಾತಿ ಅಷ್ಟೇ, ಬೇರೆ ಯಾವ್ದು ಇರಲ್ಲ ಅಣ್ಣ. ಪ್ರತಿಯೊಬ್ಬರು ಬಂದು ನೋಡ್ಬೇಕಾಗಿರೋಂಥ ಸಿನಿಮಾ ಹಿಂಗಿರುತ್ತೆ ಅಂದ್ರೆ ಪ್ರತಿಯೊಬ್ಬರು ಪ್ರೀತಿಯಿಂದ ನಾವೇ ಅನ್ಕೋತೀವಿ ಏನಕ್ಕೆ ಈ ಜಾತಿ ಮತ ಬರುತ್ತೆ, ಏನಕ್ಕೆ ಈ ಜಾತಿ ಮತ. ಇನ್ನೂ ಸಿಂಪಲ್ ಆಗಿರ್ತೀವಿ ನೋಡಿ ಅಣ್ಣ. ಊಟ ಇಲ್ಲ ಅಂದ್ರೆ ನಾವೆಲ್ಲ ಸತ್ತೋಗ್ಬಿಡ್ತೀವಣ ಅಂತ. ಊಟಕ್ಕೆ ಜಾತಿ ಮತ ಇಲ್ಲ ಅಣ್ಣ. ನೀರಿಲ್ಲ ಅಂದ್ರೆ ನಾವೆಲ್ಲ ಸತ್ತೋಗ್ಬಿಡ್ತೀವಣ. ಕುಡಿಯೋ ನೀರಿಗೆ ಜಾತಿ ಮತ ಇಲ್ಲ ಅಣ್ಣ. ಬಟ್ ನಾವು ಸಾಯ್ತೀವಿ ಅಂತ ಗೊತ್ತಿದ್ರು ಜಾತಿ ಮತ ಅಂತ ಹೊಡೆದಾಡ್ಕೊಂಡು ಸಾಯ್ತಾ ಇದೀವಣ. ಅದನ್ನೆಲ್ಲ ಫಸ್ಟ್ ನಿಲ್ಲಿಸಬೇಕು. ಅದೆಲ್ಲ ತುಂಬಾ ತಪ್ಪಣ. ಅದರಿಂದ ತುಂಬಾ ಪ್ರಾಬ್ಲಮ್ಸ್ ಆಗ್ತಿದೆ. ಸಿನಿಮಾ ವಿಷಯಕ್ಕೆ ಬಂದ್ರೆ ನಿಮಗೆಲ್ಲೂ ಬೋರ್ ಅನ್ಸಲ್ಲ, ಏನಿಲ್ಲ ಅಣ್ಣ. ಬನ್ನಲ್ಲಿರುತ್ತೆ ಗುಲ್ಕನ್ನು. ಅವ್ರು ಮಾಡ್ತಿರೋ ಸಿನಿಮಾದಲ್ಲೆಲ್ಲ ಟೆರರ್ ಆಗಿ ಕಾಣ್ತವ್ರೆ. ನಮ್ಮ ಅಣ್ಣ ಡ್ರ್ಯಾಗನ್ ಅಂತ ಏನು ಮಾತಾಡ್ತೀನ. ರಾಜಕೀಯ ನಾಯಕರಿಗೆ ಪ್ರತಿಯೊಬ್ಬರು ಅಂತಾರೆ ಜೈ. ಏನನ್ನ ಆಕ್ಟಿಂಗ್ ಮಾಡಿದೀರಾ ಸಿನನ ಬಯ್ಯಿ ಹೆಂಗ್ ಕಾಣಿಸ್ತಾ ಸಿನಿಮಾದ ಅಣ್ಣ. ಇನ್ನೊಂದು ಮೈನ್ ಮಾತು ಹೇಳ್ಬೇಕಂದ್ರೆ ಅಣ್ಣ, ಆಕ್ಸಿಡೆಂಟ್ ಆದ್ರೆ ಕಾರಿಗಾಗುತ್ತೆ ಡೆಂಟು. ಕುಲದಲ್ಲಿ ಕೀಳಾವುದು ಸಿನಿಮಾ ಸೂಪರ್ ಆಗಿದೆ. ಕಂಟೆಂಟು ಟೋಟಲಿ ಕಥೆ ಇಷ್ಟ ಆಯ್ತು, ಮತ್ತೆ ಸಾಂಗ್ ಇಷ್ಟ ಆಯ್ತು. ಅದು ಅವ್ರ ಪರ್ಸ್ನಲ್ಲು ಸಿನಿಮಾಗೆ ಎಫೆಕ್ಟ್ ಆಗೋದು ಬೇಡ. ಎಲ್ಲರೂ ಬಂದು ಸಿನಿಮಾ ನೋಡಿ, ತುಂಬ ಒಳ್ಳೆ ಸಿನಿಮಾ. ಗಿಣಿ ರಾಮ ಅಂತ ಒಂದು ಸೀರಿಯಲ್ ಬಂತು. ಎರಡೇ ಸೀರಿಯಲ್ ಮಾಡಿದ್ದವಳು ನಯನ ನಾಗರಾಜು. ಮತ್ತೆ ಅವ್ರು ಬೋರ್ಡ್ಗೆ ಇಲ್ಲ, ಅಂಥವ್ರಿಗೆಲ್ಲ ಅವಕಾಶ ಕೊಡಲ್ಲ. ಕೊಡಬೇಕು, ಎಲ್ಲರಿಗೂ ಕೊಡಬೇಕು. ಕನ್ನಡದವ್ರಿಗೆ, ಹೀರೋಯಿನ್ಗೆ ಎಲ್ಲರಿಗೂ ಕೊಡಬೇಕು ಸರ್. ಚಾರುಗೆ ಗಂಡು ಮಗು ಆಗುತ್ತೆ. ವಿಶ್ ಆಲ್ ದ ಬೆಸ್ಟ್. ಅಣ್ಣ ಇದ್ರಲ್ಲಿ ನೀವು ಆಕ್ಟ್ ಮಾಡಿದ್ರಣ್ಣ? ನಾವು ಮಾಡಿಲ್ಲ ಅಣ್ಣ. ನಾನು ಫಸ್ಟ್ ಶೋ ನೋಡ್ತಾ ಇರೋದು. ನನ್ನ ಫಿಲಮ್ ಅಷ್ಟು ನೋಡಲ್ಲ, ಬಟ್ ನಾನು ಕ್ಲಾಸ್ಮೇಟ್ಗೋಸ್ಕರ ಬಂದಿದ್ದೀನಿ. ಎಸ್ ಡನ್ ಎ ಗ್ರೇಟ್ ಜಾಬ್. ಆಲ್ ದಿ ಬೆಸ್ಟ್. ಸೀನಾ ಅವನ ಬೈ ಅಂತ ಅವ್ರ ಊರಲ್ಲಿ ಹೆಸರಿಟ್ಟಿದ್ದ, ಬಟ್ ಇಸ್ಲಾಂ ಬೈ ಒಂದು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಆ ಡೈರೆಕ್ಟ್ರು. ಅವ್ನು ಒಳ್ಳೇದಾಗ್ಲಿ. ಐ ವಾಂಟ್ ಟು ಸಿ ಆಲ್ ಇಂಡಿಯನ್ ಬೆಸ್ಟ್ ವಿಲನ್ ಆಗಿ ನೋಡ್ಬೇಕಂತ ನನ್ನ RCB ಫ್ಯಾನ್ಸ್ ಪರವಾಗಿ ಅವನಿಗೆ ಆಲ್ ದಿ ಬೆಸ್ಟ್ ಅಂತ ಹೇಳ್ತೀನಿ. RCB ಇವಾಗ ಪಾಯಿಂಟ್ ಟೇಬಲ್ 2ನೇ ಪೊಸಿಷನ್ ಇದೆ. ಮುಂದೆ ಇವತ್ತು ಕೂಡ ಮ್ಯಾಚ್ ಇದೆ. ಆಕ್ಚುಲಿ ನಾನು ಲಕ್ನೋಗೆ ಹೋಗ್ಬೇಕಾಗಿತ್ತು. ನನ್ನ ಫ್ರೆಂಡ್ ಮೇಲೆ ಇರೋ ಅಭಿಮಾನಕ್ಕೋಸ್ಕರ ನಾನು ಟೀಮ್ ನ ಬಿಟ್ಟು ಬಂದು ಅವ್ನಿಗೆ ನಾನು ಸಪೋರ್ಟ್ ಮಾಡ್ತಾ ಇದ್ದೀನಿ. ಅಂದ್ರೆ ಇದೆಷ್ಟು ನಮ್ಮ ಫ್ರೆಂಡ್ಶಿಪ್ ಯಾಕಂದ್ರೆ 30 years ಫ್ರೆಂಡ್ಶಿಪ್. ನಾವು ಹೈಸ್ಕೂಲ್ 8th ಸ್ಟ್ಯಾಂಡರ್ಡ್ ಇಂದ 10th ಸ್ಟ್ಯಾಂಡರ್ಡ್ ಫ್ರೆಂಡ್ಶಿಪ್ ನಮ್ದು ಈಗಲೂ ನಾವು ಕಂಟಿನ್ಯೂ ಆಗ್ತದೆ. ಬಟ್ ಹೇಳ್ದಂಗೆ ಇವತ್ತು ಮ್ಯಾಚ್ ಇದೆ ಲಕ್ನೋ ಅಲ್ಲಿ. 2nd place ಅಲ್ಲಿ ಇದ್ರಿ. 18ನೇ ವರ್ಷ ಇದು. ಜರ್ಸಿ ನಂಬರ್ 18ನೇದು. ಕೋಇನ್ಸಿಡೆಂಟ್ ಅಲ್ಲಿ 3ನೇ ತಾರೀಕು ನಂದು 18ನೇ ವರ್ಷದ ವೆಡ್ಡಿಂಗ್ ಆನಿವರ್ಸರಿ ಇದೆ. ಕಪ್ ಸಮೇತ ಈ ಸತ ನಾವು ಕಪ್ ತರ್ತೀರಿ ಅಹಮದಾಬಾದ್ ಇಂದ ಬೆಂಗಳೂರಿಗೆ. ಇಡೀ ಪ್ರಪಂಚದಲ್ಲಿ ಯಾರು ಸೆಲೆಬ್ರೇಟ್ ಮಾಡಿರಬಾರ್ದು ಆ ತರ ಹಿಸ್ಟ್ರಿ ಕ್ರಿಯೇಟ್ ಮಾಡ್ತೀರಿ RCB ಫ್ಯಾನ್ಸ್. ಮತ್ತೊಮ್ಮೆ RCB ಫ್ಯಾನ್ಸ್ ಪರವಾಗಿ ಈ ಎಂಟೈರ್ ಫಿಲಮ್ ಒಳ್ಳೇದಾಗ್ಲಿ. ಎಸ್ಪೆಷಲಿ ನನ್ನ ಫ್ರೆಂಡ್ ಸೀನಾ ಬೈಗೆ ಒಳ್ಳೇದಾಗ್ಲಿ. ಆ ಮಾಲೆನೇ ಅವ್ರನ್ನ ಕೊಲ್ಲುತ್ತೆ. ಅದಕ್ಕೆ ಹೇಳೋದು ನಾವು ಹೆಂಗಿರ್ತೀವಿ ಹಂಗೆ ಬದುಕಬೇಕು. ಸೊ ನಮ್ಮನ್ನ ನಾವು ಚೇಂಜ್ ಮಾಡ್ಕೊಳಕ್ ಹೋದ್ರೆ ಕೊನೆಗೆ ನಾವು ಅದಕ್ಕೆ ಬಲಿ ಆಯ್ತೀವಿ ಅನ್ನೋದೊಂದು ಎಕ್ಸಾಂಪಲ್ ಸಖತ್ತಾಗಿ ತೋರಿಸಿದ್ದಾರೆ. ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಹಳ್ಳಿಯಿಂದ ಬಂದಂತ ಪ್ರತಿಭೆನ ಗುರುತಿಸಿ ಹಳ್ಳಿ ಹುಡುಗನ ಅದಕ್ಕೆ ಇಷ್ಟೊಂದು ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿ ಒಂದು ಸಿನಿಮಾ ಮಾಡೋದಿದೆಯಲ್ಲ. ಸೊ ಪ್ರೊಡ್ಯೂಸರ್ಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕು. ಸೊ ಮತ್ತೆ ನಮ್ಮ ಮಡದೂರು ಮನೋಹರ್ ಅವ್ರ ಆಕ್ಟಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್. ಹೀರೋಯಿನ್ ಆಕ್ಟಿಂಗ್ ನೆಕ್ಸ್ಟ್ ಲೆವೆಲ್. ಮತ್ತೆ ನಮ್ಮ ಹುಡುಗ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ ನೆಕ್ಸ್ಟ್ ಲೆವೆಲ್. ಸಿನಿಮಾ ಸಖತ್ತಾಗಿದೆ. ಮತ್ತೆ ಈ ಲೆವೆಲ್ ತೋರಿಸ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಆಕ್ಚುಲಿ ಸಕ್ಕತ್ತಾಗಿ ಒಳ್ಳೆ ಎಲಿವೇಶನ್ ಅಲ್ಲಿ ತೋರಿಸಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ನಮ್ಮ ಮನು ಅಣ್ಣ ನನಗೆ ಚಾನ್ಸ್ ಕೊಡಿಸಿದ್ದೀವಿ. ಆಕ್ಚುಲಿ ಮನು ಅಣ್ಣಗೆ ಮೊದಲನೇ ಥ್ಯಾಂಕ್ಸ್. ಆ್ಯಂಡ್ ನಾರಾಯಣ್ ನಮ್ಮ ಡೈರೆಕ್ಟ್ರು ರಾಮನಾರಾಯಣ್ ಸರ್ ಅವ್ರಿಗೆ ಸ್ಪೆಷಲ್ ಥ್ಯಾಂಕ್ಸು. ಯುವರಾಜ್ ಭಟ್ರು ಅವ್ರ ಕತೆ. ಸೊ ಸಿನಿಮಾ ಮಾತ್ರ ಎಕ್ಸಲೆಂಟ್ ಆಗಿ ಬಂದಿದೆ. ಜಾತಿ ರಿಲೇಟೆಡ್ ಸಿನಿಮಾ. ಸೊ ಜಾತಿ ಅಂತ ಬಡದಾಡಬೇಡಿ ಅನ್ನೋದು ಸಖತ್ತಾಗಿ ತೋರಿಸಿದ್ದಾರೆ. ಆ್ಯಂಡ್ ಸಸ್ಪೆನ್ಸ್ ಥ್ರಿಲ್ಲರು ಹೆವಿ. ಸೊ ಒಂದು ಕ್ಷಣಕ್ಕೆ ಒಂದು ಏನಾಗ್ಬೋದು, ಯಾರು ಅನ್ನೋದೊಂದು ಕುತೂಹಲ ಇರುತ್ತೆ. ಸೊ ಯಾರು ಅಂತ ನೋಡ್ತಾರೆ ಅವನೇ ನಮ್ಮ ಏನೋ 1 ಸೆಕೆಂಡ್ 2 ಸೆಕೆಂಡ್ ತೋರಿಸ್ತಾರೆ ಅನ್ಕೊಂಡು ಬಂದ್ವಿ. ಸಖತ್ತಾಗಿ ತೋರಿಸಿದ್ದಾರೆ. ಸಿನಿಮಾ ಮಾತ್ರ ಸೂಪರ್ ಆಗಿದೆ. ಆ್ಯಂಡ್ ಆಚೆ ಕಡೆ ಏನೇನೋ ರೂಮರ್ಸ್ಗಳು ಬರುತ್ತೆ, ಅದನ್ನ ಯಾರು ತಲೆಗೆ ಹಾಕೋಬೇಡಿ. ಒಂದು ಒಳ್ಳೆ ಸಿನಿಮಾ, ಒಂದು ಒಳ್ಳೆ ಕಂಟೆಂಟ್ ಇರುವಂಥ ಸಿನಿಮಾ.
ಸೊ ಮಡೆನವರು ಅವರು ಆಕ್ಟ್ ಮಾಡಿರುವಂತ ಸಿನಿಮಾ ಸಕ್ಕತ್ತಾಗಿ ಮಾಡಿದ್ದಾರೆ, ಸಕ್ಕ ಸ್ಟಂಟ್ಗಳು ಮಾಡಿದ್ದಾರೆ. ಸೊ ಇದಕ್ಕೆ ಅಂತ ಒಳ್ಳೆ ಎಫರ್ಟ್ ಆಗಿ ಮಾಡಿದ್ದಾರೆ. ಸೊ ತುಂಬಾ ವರ್ಷದಿಂದ ಶ್ರಮ ಪಟ್ಟಿರೋದು ಸುಮ್ಮನೆ ನಿನ್ನೆ ನಾಳೆ ರಿಲೀಸ್ ಅಂತ ಇದ್ದ ತಕ್ಷಣ ನಿನ್ನೆನೆ ಏನೋ ಗಾಳಿ ಸುದ್ದಿಗಳು ಹಬ್ಸಿ ಅವ್ರನ್ನ ಏನೇನೋ ಮಾಡಿದ್ದಾರೆ. ಸೊ ಅದಕ್ಕೆ ಯಾರು ತಲೆ ಕೆಡಿಸ್ಕೊಂಡ್ಬಿಡಿ, ಸಿನಿಮಾ ಸಕ್ಕತ್ತಾಗಿದೆ. ಸೊ ಒಬ್ಬ ಒಳ್ಳೆ ಕಲಾವಿದ, ಹಳ್ಳಿಯಿಂದ ಬಂದಿರುವಂತ ಒಳ್ಳೆ ಪ್ರತಿಭೆಗಳಿಗೆ ಬೆಲೆ ಕೊಡಿ. ಸೈಡಲ್ಲಿ ತಂದಿಟ್ಬಿಡಿ, ಅದೇನು ಬರಲ್ಲ. ಸಿನಿಮಾ ನೋಡಿ ಸರ್, ಪಾಪ ಕಷ್ಟಪಟ್ಟು ಇದೆಲ್ಲ ಷಡ್ಯಂತ್ರ, ಕಷ್ಟಪಟ್ಟು ಮಾಡಿದ್ದಾರೆ ಮೂವಿನ. ಅದಕ್ಕೆ ಬಂದು ಎಲ್ಲ ಕಡೆ ಜನತೆ ಹತ್ರ ಕೇಳ್ಕೊಳ್ಳೋದು ನಾನು ಒಂದೇ, ಎಲ್ಲ ಬಂದು ಸಿನಿಮಾ ನೋಡಿ, ಸಿನಿಮಾ ಆರೈಸಿ, ಅದನ್ನ ಬಿಟ್ಟು ಇನ್ನೇನು ಇಲ್ಲ ಸರ್. ಇದು ಜಾತಿ ಸಿನಿಮಾ ಚೆನ್ನಾಗಿದೆ, ಅದ್ಭುತವಾಗಿದೆ. ಸಿನಿಮಾ ನೋಡೋರೇ ಹೇಳ್ಬೇಕಿತ್ತು, ಜಾತಿನೋ ಏನೋ ಅದೊಂದು ನೀತಿ ಇದೆಯಾ ಜಾತಿ ಇದೆಯಾ ಅದೆಲ್ಲ ಅದ್ರಲ್ಲಿ ನೋಡಿ. ಅವರು ನೋಡಿದ್ರೆ ನೀವು ನೋಡಿದ್ದೀರಾ? ಓಕೆ, ಚೆನ್ನಾಗಿದೆ ಸರ್, ತುಂಬಾ ಚೆನ್ನಾಗಿ ಬಂದಿದೆ. ಅವ್ರು ಎಷ್ಟು ಎಫೆಕ್ಟ್ ಹಾಕಿದ್ರು, ಪ್ರೊಡ್ಯೂಸರು ಡೈರೆಕ್ಟರ್ ಎಷ್ಟು ಪ್ರಯತ್ನ ಮಾಡಿ ಸಿನಿಮಾಗೋಸ್ಕರ ಮಾಡಿದ್ರು. ಚೆನ್ನಾಗಿದೆ ಸರ್, ಎಲ್ಲ ಫ್ಯಾಮಿಲಿ ಸಮೇತ ಬಂದು ಕುತ್ಕೊಂಡು ನೋಡುವಂತ ಮೂವಿ ಮಾಡಿದ್ದಾರೆ, ಚೆನ್ನಾಗಿ ಬಂದಿದೆ ಸರ್. ಸರ್ ಅದೆಲ್ಲ ಸುಳ್ಳು ಸರ್, ಷಡ್ಯಂತ್ರಗಳು ಸರ್. ಇಂಥ ಟೈಮಲ್ಲೇ ಬರ್ಬೇಕಾ? ಇಲ್ಲ ರಿಲೀಸ್ ಆದ್ಮೇಲಾದ್ರೂ ಬರ್ಬೋದಾಯ್ತು, ಇಲ್ಲ ಮುಂಚೆನೆ ಬರ್ಬೋದು. ಇದೆಲ್ಲ ಷಡ್ಯಂತ್ರ ಸರ್, ಷಡ್ಯಂತ್ರ. ತನಿಖೆ ಆದ್ಮೇಲೆ ನಿಮ್ಗೆಲ್ಲ ಗೊತ್ತಾಗುತ್ತಲ್ಲ ಸರ್, ಮಾಡ್ದಾಗ ಗೊತ್ತಾಗುತ್ತೆ ಬಿಡಿ ಸರ್. ಪ್ರತಿಯೊಬ್ಬರಿಗೂ ಉತ್ತರ ಕೊಡ್ತೀವಿ, ಕಾನೂನು ರೀತಿಯಿಂದ ಏನೇನು ಉತ್ತರ ಕೊಡ್ಬೇಕೋ ಅದೆಲ್ಲ ನಾವು ಕೊಡ್ತೀವಿ ಸರ್. ಎಲ್ಲ ಬಂದು ಸಿನಿಮಾ ನೋಡಿ ಅಷ್ಟೇ ಸರ್ ನಾನು ಕೇಳ್ಕೊಳ್ಳೋದು. ಸಿನಿಮಾ ನೋಡಿ, ತುಂಬಾ ಕಷ್ಟಪಟ್ಟು ಶ್ರಮ ಮಾಡಿ 3 ವರ್ಷ ಸತತವಾಗಿ ಮಾಡಿರೋಂಥ ಮೂವಿ. ಜನಕ್ಕೆ ಮೋಸ ಆಗಲ್ಲ, ನೀವು ಎಷ್ಟೇ ದುಡ್ಡು ಕೊಟ್ಟಿರ್ತೀವಿ ಅದಕ್ಕೆ ಮೋಸ ಆಗಲ್ಲ. ಕುತ್ಕೊಂಡು ಫ್ಯಾಮಿಲಿ ಸಮೇತವಾಗಿ ಮೂವಿ ನೋಡ್ಬೋದು. ಬಂದು ಎಲ್ಲ ನೋಡಿ ಪ್ರೋತ್ಸಾಹ ಮಾಡಿ, ನಮ್ಮನೆಯವ್ರನ್ನ ಬೆಳೆಸಿದೀರಾ, ಆರೈಸಿದ್ರೆ ಎಲ್ಲ ಟೈಮಲ್ಲೂ. ಈ ಟೈಮಲ್ಲಿ ಕೈ ಕೊಡ್ಬೇಡಿ, ಎಲ್ಲ ಬಂದು ಕೈ ಮುಗಿ ಕೇಳ್ಕತೀನಿ, ಬಂದು ಸಿನಿಮಾ ನೋಡಿ. ವೈಯಕ್ತಿಕವಾಗಿ ಇರ್ಲಿ, ನಾವು ಕಾನೂನು ರೀತಿಯಿಂದ ಏನೇನು ಕೊಡ್ಬೇಕು ಅದೆಲ್ಲ ನಾವು ಕೊಡ್ತೀವಿ. ತಪ್ಪು ಮಾಡಿದ್ರೆ ಶಿಕ್ಷೆ ಸಿಕ್ಕೇ ಸಿಗುತ್ತೆ. ನೀವು ಬಂದು ಸಿನಿಮಾ ನೋಡಿ ಪ್ಲೀಸ್, ಎಲ್ಲರಿಗೂ ಆರೈಸಿ. ಮುಂಚೆನೆ ಗೊತ್ತಿತ್ತ ನಿಮ್ಗೆ? ಇಲ್ಲ ಸರ್, ಗೊತ್ತಿಲ್ಲ. ಕುತಂತ್ರ ಸರ್, ಗೊತ್ತಿಲ್ಲದೆಲ್ಲ ಮಾಡಿದ್ರೆ ನನ್ಗೆ ಗೊತ್ತೈತೆ ಅಂತ ಹೆಂಗ್ ಹೇಳಕ್ಕಾಗುತ್ತೆ ಸರ್? ನನಗೆ ಗೊತ್ತಿಲ್ಲ ಸರ್. ಗೊತ್ತಿಲ್ಲದಲ್ಲೇ ಉತ್ತರ ನಾನು ಹೆಂಗ್ ಸರ್ ಕೊಡಕ್ಕಾಗಲ್ಲ? ಗಿಮಿಕ್ ಯಾವುದೋ ಮಾಡಿಲ್ಲ. ಓಕೆ, ಈ ಒಂದು ಹೆಣ್ಣಿನ ವಿಷಯ ಹೆಣ್ಣಿನ ಇಟ್ಕೊಂಡು ಗಿಮಿಕ್ ಮಾಡೋ ಅವಶ್ಯಕತೆ ಇಲ್ಲ. ಸಿನಿಮಾ ಕನ್ನಡದ ತುಂಬ ಚೆನ್ನಾಗಿದೆ, ಎಲ್ಲ ನೋಡಿದ್ದೀರಾ. ನೀವು ಹೇಳ್ಬೇಕು ಸಿನಿಮಾ ಹೇಗಿದೆ ಅಂತ. ಅದು ಬಿಟ್ಬಿಟ್ಟು ಗಿಮಿಕ್ ದಯವಿಟ್ಟು ಆನೆಸ್ಟ್ ಆಗಿ ಹೇಳ್ತಿದ್ದೀನಿ, ಗಿಮಿಕ್ ನಾವು ಮಾಡಕ್ ಹೋಗೋದು ಇಲ್ಲ. ಚೆನ್ನಾಗಿದ್ರೆ ಸಿನಿಮಾ ಓಡೋದು, ಚೆನ್ನಾಗಿಲ್ಲ ನೋಡಲ್ಲ ಅಷ್ಟೇ. ಯಾವ್ದಕ್ಕೋಸ್ಕರ ಮಾಡಿಬಹುದು ಸಿನಿಮಾ ರಿಲೀಸ್ ಆಗ್ಬಾರ್ದು. ಕೆಲವೊಬ್ರು ಹೇಳುವಂತ ಕೈ ಮಾಡೋದೇ ಈ ಒಂದು ಡೆವಲಪ್ಮೆಂಟ್ ಸಹಿಸಕ್ಕೆ ಆಗ್ಯವರು ಸಹ ಇದನ್ನು ಮಾಡಿರ್ತಾರೆ. ಹಾಗಾಗಿ ಸದ್ಯ ಪರಿಸ್ಥಿತಿನಲ್ಲಿ ಈ ಸಿನಿಮಾ ಏನು ತೊಂದರೆ ಆಗ್ತಿದೆ ಸರ್. ಇನ್ನೊಂದು ಕೆಲವರು ಹೇಳುವಂತ ಪ್ರಕಾರ ಸಿನಿಮಾ ಗಿಮಿಕ್ಗಳು, ಈ ಗಿಮಿಕ್ಗಳು ಅಂತ ಹೇಳುವಂತವ್ರಿಗೆ ಏನ್ ಹೇಳ್ತೀರಾ? ಸುಳ್ಳು. ಒಬ್ಬ ಮನುಷ್ಯನ ತೊಂದರೆ ಆಗಿದೆ ಅಂದ್ರೆ ಒಬ್ಬೊಬ್ಬರು ಒಂದೊಂದರ ಮಾತಾಡ್ತಾರೆ. ಇಲ್ಲಿ ತೊಂದರೆಗೆ ಸಿಗಾಕೊಂಡದ್ದು ಮೂರು ಮತ್ತೆ ಅವರ ಕುಟುಂಬದವರು. ಹಾಗಾಗಿ ಇದೆಲ್ಲ ಸುಳ್ಳು. ಕೊನೆದಾಗ ಏನಾಗೋದು? ಕೊನೆಗೆ ಖಂಡಿತ ನ್ಯಾಯ ಗೆಲ್ಲುತ್ತೆ. ನ್ಯಾಯಾಲಯದಲ್ಲಿ ಎಲ್ಲ ಸಾಕ್ಷಿ ಆಧಾರದಲ್ಲಿ ಇಟ್ಕೊಂಡೇನೆ ನ್ಯಾಯ ಕೊಡುತ್ತೆ. ಹಾಗಾಗಿ ನ್ಯಾಯಾಲಯ ಅಂತ ಒಂದಿದೆ, ಅದು ಖಂಡಿತ ಮುನ್ನೋರಿಗೆ ನ್ಯಾಯ ಸಿಗುತ್ತೆ. ಶಾರದಾ ಸಿ ವಕೀಲರು. ಹೌದು, ಚೆನ್ನಾಗಿದೆ, ಸ್ಟೋರಿ ಚೆನ್ನಾಗಿದೆ. ಕೆಲವು ಇಷ್ಟು ವರ್ಷಗಳ ನಂತರ ಒಂದು ಕನ್ನಡಕ್ಕೆ ಒಂದು ಒಳ್ಳೆ ಸಿನಿಮಾ ಬಂದಿದೆ ಅಂತ ಅನ್ಕೊಂಡಿದ್ದೇನೆ. ಪ್ರೊಡ್ಯೂಸರ್ ಮತ್ತು ಡೈರೆಕ್ಟರ್ ತುಂಬಾ ಶ್ರಮ ಪಟ್ಟಿದ್ದಾರೆ. ಹಾಗಾಗಿ ಎಲ್ಲ ಕನ್ನಡಿಗರು ಬಂದು ಸಿನಿಮಾ ನೋಡಿ. ಹಾಯ್, ನಮಸ್ತೆ ಸೀನಣ್ಣ. ನಮಸ್ಕಾರ. ಈ ಸಿನಿಮಾದಲ್ಲಿ ಕುಲದಲ್ಲಿ ಕೇಳೋದು, ಈ ಸಿನಿಮಾದಲ್ಲಿ ಒಂದು ಅದ್ಭುತವಾದ ಪಾತ್ರ ಮಾಡಿದ್ದೀರಾ. ಈ ಪಾತ್ರದ ಬಗ್ಗೆ ನಿಮ್ಗೆ ಸಿನಿಮಾ ನೋಡಿದ್ಮೇಲೆ ನಿಮ್ಗೆಲ್ಲ ಏನ್ ಅನಿಸ್ತಾ ಇದೆ? ಈ ಪಾತ್ರದಲ್ಲಿ ನಾನು ಇಸ್ಲಾಬಾಯ್ ಅನ್ನೋ ಕ್ಯಾರೆಕ್ಟರ್ ಮಾಡಿದ್ದೀನಿ. ನಂಗೆ ಹೊಸ ಅನುಭವ, ಯಾಕಂದ್ರೆ ದೊಡ್ಡ ಪರದಲ್ಲಿ ನಾನು ಹೊಸ ಅನುಭವ. ಆದ್ರೂ ನಮ್ಮ ಒಂದು ತಕ್ಕ ಮಟ್ಟಿಗೆ ಆ ಪಾತ್ರಕ್ಕೆ ಎಷ್ಟು ಜೀವ ತುಂಬಬೇಕು ಆ ಜೀವ ತುಂಬಿದ್ದೀನಿ. ಆಗ ಪಿಕ್ಚರ್ ನೋಡ್ಕೊಂಡ್ ಬಂದಿರೋಂತ ನಮ್ಮ ಆತ್ಮೀಯ ಸ್ನೇಹಿತರೆಲ್ಲ ಹೇಳಿದ್ರು ತುಂಬಾ ಅದ್ಭುತವಾಗಿ ಮಾಡಿದೀಯಾ ಅಂದ್ರು. ನಾನಿನ್ನು ಪಿಕ್ಚರ್ ನೋಡಿಲ್ಲ, ನಾನು ಫುಲ್ ಪಿಕ್ಚರ್ ನೋಡಿಲ್ಲ. ಆದ್ರೂ ನನ್ನ ನೋಡ್ಕೊಂಡ್ ಬಂದವ್ರು ಮಾತ್ರ ಒಳ್ಳೇದ್ ಹೇಳ್ತಾವ್ರೆ. ಅದರಿಂದ ಈಗ ಹೋಗಿ ನೋಡ್ಬೇಕೀಗ. ಯಾರು ಹೊಸಬ್ರ ತರ ನೀವು ಮಾಡಿದಾರೆ ಅಂತ ನಿಮ್ ಮನ್ಸಲ್ಲಿ ಅದನ್ನ ಕಿತ್ತು ಬಿಸಾಕಿ ಈಗ್ಲೇನೆ ತುಂಬಾ ಅದ್ಭುತವಾಗಿ ನೀವು ಅದನ್ನ ಮಾಡಿದೀರಾ. ಬಾಡಿ ಮ್ಯಾನರಿಸಮ್ ನನ್ಗೆ ತುಂಬಾ ಇಷ್ಟ ಆಯ್ತು. ತುಂಬಾ ಚೆನ್ನಾಗಿ ಗುರುತಿಸ್ಕೊಂಡಿದ್ದೀರಾ. ನಮ್ಮ ಹುಡುಗಂಗೆ ನಾನೊಂದು ಒಳ್ಳೆ ಟ್ರೀಟ್ ಕೊಡ್ಬೇಕಾಗಿತ್ತು. ಬಾರ ಮಗ, ನಮ್ಮ ಮನೆಗೆ ಊಟಕ್ಕೆ ಅಂದ. ಮಗ, ನಿಮ್ಮ ಮನೆ ಕೀಳ್ ಜಾತಿ, ನಿಮ್ಮ ಮನೆಗೆ ನಾನು ಊಟಕ್ಕೆ ಬರಲ್ಲ ಅಂದ. ಅದಕ್ಕೆ ಒಂದ್ ಮನಸ್ಸು ಮುಟ್ಟಂಗೆ ನಾನೊಂದು ಸಾಂಗ್ ಆಡ್ದೆ. ಯಾವ ಸಾಂಗು?
ಒಂದ್ ಸಾಂಗ್ ಆಡ್ತಾರೆ ಯಾವ್ದದು ಸ್ನೇಹಿತರೆ, ಇಷ್ಟೊತ್ತು ತನಕ ಕುಲದಲ್ಲಿ ಕೀಳಿ ಯಾವುದು ಎಲ್ಲ ನೃತ್ಯ ನೋಡಿದ್ರಿ, ರಿವ್ಯೂ ನೋಡಿದ್ರಿ. ಟೋಟಲಿ ನನ್ನ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ರೆ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ವಿಡಿಯೋ ಮುಗಿಸ್ತಾ ಇದ್ದೀನಿ.